ಇದು ನೋಡಿ ಅವಲಕ್ಕಿ ಪುರಿ ಈ ಅಂಗಡಿನಲ್ಲಿ ಸಿಗುತ್ತೆ, ಪುರಿ ಮಾಡ್ತಾರಲ್ಲ ಬಟ್ಟಿ ಅದ್ರಲ್ಲಿ ಸಿಗುತ್ತೆ ನೋಡಿ. ಅದು ತಂದುಬಿಟ್ಟು ಒಗ್ಗರಣೆ ಮಾಡಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಅರಿಶಿನ ಏನು ಹಾಕೋಷ್ಟಿರಲ್ಲ. ಇದು ನೋಡಿ ಎಣ್ಣೆ ಕರ್ದಿರೋದಲ್ಲ, ಬಟ್ಟೆಯಲ್ಲೇ ಫ್ರೈ ಮಾಡಿರೋದು. ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಎರಡು ಅರ್ಧರ್ಧ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಪುರಿ ನೋಡಿಕೊಂಡು. ಸಾಸಿವೆ ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಬೆಳ್ಳುಳ್ಳಿ ಕರಿಬೇವು ಇದನ್ನ ಫ್ರೈ ಮಾಡಿ ಪಕ್ಕಕ್ಕೆ ತಗೊಂಬಿಡಿ, ಇಲ್ಲಾಂದರೆ ಎಲ್ಲದ್ರ ಜೊತೆ ಕಪ್ಪಗಾಗ್ಬಿಡುತ್ತೆ, ಅಷ್ಟು ರುಚಿ ಅನಿಸಲ್ಲ. ಆ ಪುರಿ ಮೇಲೇ ಹಾಕ್ಕೊಂಬಿಡಿ, ಅಲ್ಲಿ ಇಟ್ಕೊಂಡು ಎತ್ತಾಕೊಂಬಿಟ್ಟು ಇವಾಗ ಕಡಲೆ ಬೀಜ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಒಂದು ಮುಕ್ಕಾಲು ಫ್ರೈ ಆದಮೇಲೆ ಗೋಡಂಬಿ ಹಾಕ್ಕೊಳ್ಳಿ. ಅದು ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ, ಇದಕ್ಕೆ ಒಣಮೆಣ್ಸಿನ್ಕಾಯಿನೇ ಚೆನ್ನಾಗಿರೋದು. ಮೊನ್ನೆ ಮಾಡಿದ್ವಲ್ಲ ಬೆಣ್ಣೆ ಉಂಡೆ, ಅದು ಸ್ವಲ್ಪ ಹಾಕಿದ್ದೀನಿ ನಾನು. ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಪುರಿ ಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ. ಇಷ್ಟೇ ಸಿಂಪಲ್ಲು, ಸಖತ್ತಾಗಿರುತ್ತೆ ರುಚಿ. ಈ ಅವಲಕ್ಕಿ ಪುರಿ ಮೊದಲೇ ರುಚಿ ಹೇಳ್ಬೇಕಾ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ, ಮಾಡಿ. ಮಕ್ಕಳಿದಾರಲ್ವ, ಈ ಥರ ಒಣಮೆಣ್ಸಿನ್ಕಾಯಿ ಹಾಕಿದರೆ ಚೆನ್ನಾಗಿ ತಿಂತಾರೆ, ಖಾರ ಖಾರನೂ ಅನಿಸಲ್ಲ. ಇಷ್ಟ ಆಯ್ತಾದರೆ ಲೈಕ್, ಶೇರ್